ಆಲ್ ವೆಲ್ಕಮ್ ಬ್ಯಾಕ್ ಟು ವೀರಾಮಯಾಸ್. ಬನ್ನಿ ಇವತ್ತು ಈಸಿಯಾಗಿ ಕ್ವಿಕ್ಕಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಅದು ವಿತೌಟ್ ಓವನ್ ಇಲ್ದಲೆ ಹೇಗೆ ಕೇಕ್ ಮಾಡೋದು ನೋಡ್ಕೊಬರೋಣ. ಅದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸು ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರ್, ಮಿಲ್ಕ್ ಪೌಡರ್, ಮೈದಾ, ಶುಗರ್, ಬಟರ್ ಆ್ಯಂಡ್ ನಾನಿವತ್ತು ಪೈನಾಪಲ್ ಫ್ಲೇವರ್ ಕೇಕ್ ಮಾಡೋದ್ರಿಂದ ನಾನು ಪೈನಾಪಲ್ ಎಸೆನ್ಸ್ ತೊಗೊಂಡಿದ್ದೀನಿ. ನೀವು ಯಾವ ಫ್ಲೇವರ್ ಬೇಕೋ ಆ ಫ್ಲೇವರ್ ಎಸೆನ್ಸ್ ತೊಗೋಬೋದು. ಎಲ್ಲ ಫ್ಲೇವರ್ಸು ಚೆನ್ನಾಗಿರುತ್ತೆ. ಸೊ ನಾನಿವತ್ತು ಪೈನಾಪಲ್ ಫ್ಲೇವರ್ ಎಸೆನ್ಸಿಂದ ಟ್ರೈ ಮಾಡ್ತಿದ್ದೀನಿ. ಆ್ಯಂಡ್ ಇದಕ್ಕೆ ನಾನು ಟೀ ಗ್ಲಾಸಸ್ ಇದೆಯಲ್ಲ ಆ ಗ್ಲಾಸಸ್ ಮೆಷರ್ಮೆಂಟ್ ತೊಗೊಂಡಿದ್ದೀನಿ. ಅದರಲ್ಲಿ ಶುಗರು ಮತ್ತು ಮಿಲ್ಕ್ ಪೌಡರು ಅದೇ ಗ್ಲಾಸಲ್ಲಿ 3 ಕಪ್ಸಷ್ಟು ಮೈದಾ ತೊಗೊಂಡಿದ್ದೀನಿ. ಇವಾಗ ಶುಗರ್ನ ನಾವು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಆ್ಯಂಡ್ ಅದಾದಮೇಲೆ ನಾವು ಒಂದು ಪ್ಯಾನಿಗೆ ಆಯಿಲ್ ಹಾಕಿ ಆಯಿಲ್ನ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಸ್ಪ್ರೆಡ್ ಮಾಡಿಕೊಂಡು ಸ್ವಲ್ಪ ಮೈದಾ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಯಾಕಂದರೆ ನಾವು ಏನು ಬ್ಯಾಟರ್ ಮಾಡಿರ್ತೀವೋ ಕೇಕ್ ಬ್ಯಾಟರು ಅದನ್ನ ಇಲ್ಲಿ ಹಾಕಿದ್ಮೇಲೆ ಇದು ಅಂಟ್ಕೊಳ್ಬಾರ್ದು ಕೆಳಗಡೆ. ಅದಕ್ಕೆ ಅಷ್ಟು ಫಸ್ಟ್ ರೆಡಿ ಮಾಡಿಕೊಂಡು ನೆಕ್ಸ್ಟು ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಸ್ವಲ್ಪ ಮರಳು ಹಾಕಿ ಒಂದು 15 ಮಿನಿಟ್ಸ್ ನಾವು ಬ್ಯಾಟರ್ ಎಷ್ಟು ಮಾಡ್ತೀವಲ್ಲ ಅಲ್ಲಿವರೆಗೂ ಇದನ್ನು ಲೋ ಫ್ಲೇಮಲ್ಲಿಟ್ಟು ಬಿಸಿ ಆಗಕ್ಕೆ ಬಿಟ್ಬಿಡಬೇಕು. ಮೇಲ್ಗಡೆ ಏನು ಕುಕ್ಕರ್ ಮುಚ್ಚಳ ಎಲ್ಲ ಮುಚ್ಚೋಕೆ ಹೋಗಬೇಡಿ. ಇವಾಗ ನಾವು ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ. ಕೇಕ್ ಬ್ಯಾಟರ್ ಬನ್ನಿ ಒಂದು ಬೌಲ್ಗೆ ನಾನು 1 kg ಮಾಡ್ತಿರೋದು. ಸೊ ದಟ್ ನಾನು ಹಾಫ್ ಬಟರ್ ತೊಗೊಂಡಿದ್ದೀನಿ, ಬೆಣ್ಣೆನ. ಅದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ನೀವು ಮಾಡೋಕ್ಕೂ ಹಾಫ್ ಆನ್ ಅವರ್ ಮುಂಚೆನೇ ನೀವು ಎತ್ತಿಟ್ರೆ ಅದು ಸ್ವಲ್ಪ ಲಿಕ್ವಿಡಾಗಿ ಬಂದಿರುತ್ತೆ, ಇಲ್ಲಾಂದರೆ ಗಟ್ಟಿರುತ್ತೆ. ಇದಕ್ಕೆ ನಾನು 3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಏನು ಗಂಟಿರಬಾರ್ದು, ಮೇಯ್ನ್ ಇದರಲ್ಲಿ ಒಂದು ಚೂರು ಗಂಟಿರಬಾರ್ದು, ಆ ಥರ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ನಾನೇನು ಇವಾಗ ಶುಗರ್ ಪೌಡರ್ ಮಾಡ್ಕೊಂಡಿದ್ದೀನೋ ಆ ಶುಗರ್ನ ಪೌಡರ್ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮೇಯ್ನು ಮಿಕ್ಸ್ ಮಾಡೋದೇ ಇದರಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಒಂಚೂರು ಮಿಕ್ಸ್ ಮಾಡೋದು ಏನಾದ್ರು ಆ ಕಡೆ ಈ ಕಡೆ ಆಯಿತು ಅಂದ್ರೂ ಕೇಕು ತುಂಬ ಹಾರ್ಡಾಗಿ ಬರುತ್ತೆ. ಅದಕ್ಕೆ ನೀಟಾಗಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಆ್ಯಂಡ್ ಇವಾಗ ಇಲ್ಲಿಗೆ ಮಿಲ್ಕ್ ಪೌಡರ್ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮೇಯ್ನ್ ಥಿಂಗ್ ಅಂದರೆ ಕೇಕಿಗೆ ನಾವೆಲ್ಲ ಇಂಗ್ರೀಡಿಯೆಂಟ್ಸು ಕರೆಕ್ಟ್ ಮೆಷರ್ಮೆಂಟ್ ಆ್ಯಂಡ್ ಮಿಕ್ಸಿಂಗ್ ಇದೆರಡು ಚೆನ್ನಾಗಿ ಬಂತು ಅಂದರೆ ನಮ್ಮ ಕೇಕು ತುಂಬ ಚೆನ್ನಾಗಿ ಬಂದಂಗೆ. ಆ್ಯಂಡ್ ಇಲ್ಲಿ ಒಂದು ಜರಡಿಲಿ ನಾನು ಮೈದಾ ತೊಗೊಂಡಿದ್ದೀನೋ ಅದನ್ನು ಹಾಕಿ ನಾನಿಲ್ಲಿ ದೊಡ್ಡ ಸ್ಪೂನಲ್ಲಿ ತೋರಿಸ್ತಿದ್ದೀನಿ. ಅದಕ್ಕೆ ನಾನು ಅರ್ಧ ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಪೌಡರ್ ತೊಗೊಂಡಿದ್ದೀನಿ. ನೀವು ಒಂದು ಚಿಕ್ಕ ಸ್ಪೂನ್ ಆದರೆ 1 ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಪೌಡರ್ ತೊಗೊಳ್ಳಿ. ಅದರಲ್ಲೇ ಒಂದು 1/4 ಚಮಚದಷ್ಟು ಬೇಕಿಂಗ್ ಸೋಡಾನ ಹಾಕಿ ನಾನಿಲ್ಲಿ ಯಾಕೆ ಜರಡಿ ಇಟ್ಕೊಂಡಿದ್ದೀನಿ ಅಂದರೆ ಏನು ಗಂಟುಗಳಿರಬಾರ್ದು ಅಂತ ಅಷ್ಟೇ. ಆ್ಯಂಡ್ ಇವಾಗ ಇದನ್ನು ಕೂಡ ಮಿಕ್ಸಿಂಗ್ ಬೌಲ್ಗೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆ್ಯಂಡ್ ಇವಾಗ ನಾವು ಆ ಮೆಷರ್ಮೆಂಟ್ ಕಪ್ ಇದೆಯಲ್ಲ ಆ ಕಪ್ಪಲ್ಲಿ 2 ಕಪ್ಸಷ್ಟು ನಾನಿವಾಗ 1.5 ಕಪ್ ಹಾಕಿದ್ದೀನಿ. ನನಗೆ ಬೇಕು ಅಂದರೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಮತ್ತೆ 1/2 ಕಪ್ಪಷ್ಟು ಮಿಲ್ಕ್ ಹಾಕೋತೀನಿ. ಇವಾಗ 1 ಕಪ್ಪಷ್ಟು ಹಾಕ್ಕೊಂಡು 1.5 ಕಪ್ ಹಾಕಿದ್ದೀನಿ. ಇಲ್ಲಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆ್ಯಂಡ್ ಇದು ದೋಸೆದು ಬ್ಯಾಟರ್ ಬರುತ್ತಲ್ಲ ಅಷ್ಟು ಆ ಥರ ಬ್ಯಾಟರ್ ರೆಡಿ ಮಾಡ್ಕೋಬೇಕು. ಗಂಟು ಇಲ್ದಲೇ ಬ್ಯಾಟರ್ ರೆಡಿ ಮಾಡ್ಕೋಬೇಕು. ಇವಾಗ ರಿಮೈನಿಂಗ್ 1/2 ಕಪ್ಪಷ್ಟು ಮಿಲ್ಕ್ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕಿ ಇವಾಗ ಅದ್ರ ಜೊತೆಗೆ ಆ ಎಸೆನ್ಸ್ ಬಾಟಲಲ್ಲಿ ಮುಚ್ಚಳ ಬರುತ್ತಲ್ಲ ಅದರಲ್ಲಿ ನಾನು 1.5 ಕಪ್ಪಷ್ಟು ತೊಗೊಂಡಿದ್ದೀನಿ. ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ಮಿಲ್ಕೆಲ್ಲ ನೀಟಾಗಿ ಮಿಕ್ಸ್ ಆಗ್ತಾಯಿದೆ. ನೋಡಿ ಕನ್ಸಿಸ್ಟೆನ್ಸಿ, ಈ ದೋಸೆ ಕನ್ಸಿಸ್ಟೆನ್ಸಿ ನಾವು ಏನು ದೋಸೆಗೆ ಬ್ಯಾಟರ್ ಮಾಡ್ಕೋತೀವಲ್ಲ ಆ ಕನ್ಸಿಸ್ಟೆನ್ಸಿಲಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದು ರೆಡಿ ಆಗಿದೆ. ಸೊ ನಾವೇನು ಆವಾಗಲೇ ಪ್ಯಾನ್ ಮಾಡಿಟ್ಕೊಂಡಿದ್ವೋ ಆ ಪ್ಯಾನಿಗೆ ನೀಟಾಗಿ ಇದನ್ನು ಹಾಕಿ ಈ ಕುಕ್ಕರಲ್ಲಿ ಇಡೋಣ. ಹಾಫ್ ಆನ್ ಅವರು ಕುಕ್ಕರ್ ಕ್ಲೋಸ್ ಮಾಡೋಣ. ಅಂದರೆ ಲಿಡ್ ಹಾಕಿಬೇಡಿ, ಬರೀ ಕುಕ್ಕರ್ ಹಂಗೆ ಕ್ಲೋಸ್ ಮಾಡಿ. ಆ್ಯಂಡ್ ಇವಾಗ ನಾವು
ಕ್ರೀಮ್ ಅದೇ ಥರ ತಿಂದ್ರೂ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಇವಾಗ ಬರ್ಡೇ ಕೇಕ್ ರೆಡಿ ಮಾಡಬೇಕು ಅಂದರೆ ನಾನಿಲ್ಲಿ ಕ್ರೀಮ್ ತೊಗೊಂಡಿದ್ದೀನಿ. ನಿಮ್ಗೆ ಯಾವ ಫ್ಲೇವರ್ ಬೇಕೋ ಆ ಫ್ಲೇವರ್ ಕ್ರೀಮ್ ತೊಗೊಳ್ಳಿ. ಇದೂ ಅಷ್ಟೇ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅಟ್ಲೀಸ್ಟ್ 10 ಮಿನಿಟ್ಸ್ ಆದರೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡ್ರೆ ಹಿಂಗೆ ಉಲ್ಟಾ ಮಾಡಿದ್ರೆ ಈ ಬ್ಯಾಟರ್ ಕೆಳಗಡೆ ಬೀಳಬಾರ್ದು. ಅಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಇವಾಗ ಆಗಿದೆ. ಹಿಂಗೆ ನೋಡಿ ಹಿಂಗೆ ಉಲ್ಟಾ ಮಾಡಿದ್ರು ಆ ಬ್ಯಾಟರ್ ಕೆಳಗೆ ಬೀಳಬಾರ್ದು. ನೋಡಿ ನಾನು ಹಾಫ್ ಆನ್ ಅವರ್ ಆದಮೇಲೆ ಈ ಕೇಕ್ನ ತೆಗಿತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ನೀವೇ ನೋಡ್ಬೋದು ಎಷ್ಟು ಸಾಫ್ಟಾಗಿ ಎಷ್ಟು ಸ್ಮೂತಾಗಿ ಬಂದಿದೆ ಅಂತ. ಸೊ ಮೇನ್ ಥಿಂಗ್ ಇಲ್ಲಿ ಮೆಷರ್ಮೆಂಟ್ ಅಷ್ಟೇ. ಮೆಷರ್ಮೆಂಟ್ ನೀವು ಚೆನ್ನಾಗಿ ಹಾಕಿದರೆ ಕೇಕು ನಿಜವಾಗ್ಲೂ ತುಂಬ ಚೆನ್ನಾಗಿ ಬರುತ್ತೆ. ಇದು ಬಿಸಿ ಇದ್ದಾಗಲೇ ಕಟ್ ಮಾಡೋಕ್ಕೆ ಹೋಗಬೇಡಿ. ಒಂದು 10 ಮಿನಿಟ್ಸ್ ಅಷ್ಟು ಹೊರಗಡೆನೇ ಇಟ್ಕೊಳ್ಳೋಣ. ಇವಾಗ ಅದೇ ಟೈಮಲ್ಲಿ ನಾವು ಶುಗರ್ ಕೋಟಿಂಗ್ ಮಾಡಬೇಕು. ಸೊ ದಟ್ ನಾನು 1/4 ಕಪ್ಪಷ್ಟು ಶುಗರ್ ತೊಗೊಂಡು ಅದಕ್ಕೆ ಮುಳುಗುವಷ್ಟು ನೀರು ಹಾಕಿದ್ದೀನಿ. ಸ್ವಲ್ಪ ಕರ್ಗಕ್ಕೆ ಬಿಡೋಣ. ಅದೊಂದು 10 ಮಿನಿಟ್ಸ್ ಕರ್ಗಕ್ಕೆ ಟೈಮ್ ತೊಗೊಳುತ್ತೆ. ಅಷ್ಟೊತ್ತಿಗೆ ನಾವಿಲ್ಲಿ 10 ನಿಮಿಷ ಬಿಟ್ಟಿರ್ತೀವಲ್ಲ ಕೇಕನ್ನ, ನಿಧಾನವಾಗಿ ಒಂದು ಶಾರ್ಪ್ ಚಾಕು ತೊಗೊಂಡು ನೀಟಾಗಿ ಕಟ್ ಮಾಡ್ಕೋಬೇಕು. ಬಿಸಿ ಇದ್ದಾಗಲೇ ಕಟ್ ಮಾಡಿದ್ರೆ ಅದು ನೀಟಾಗಿ ಬರೋಲ್ಲ. ಸ್ವಲ್ಪ ತಣ್ಣಗಾದ್ಮೇಲೆ ಕಟ್ ಮಾಡ್ಕೊಳ್ಳಿ. ನಿಮಗೆ ಒಳಗೆ ಕ್ರೀಮಿ ಬೇಕು ಅಂದರೆ ಈ ಥರ ಕಟ್ ಮಾಡ್ಕೊಂಡು ಕ್ರೀಮು ಮತ್ತು ಶುಗರ್ ಕೋಟಿಂಗ್ ಮಾಡ್ಕೋಬೋದು. ನಿಮಗೆ ಏನು ಬೇಡ, ಕ್ರೀಮ್ ಬೇಡ ಅಂದರೆ ಹಾಗೆ ತಿನ್ಬೋದು. ಇಲ್ಲ ನನಗೆ ಕ್ರೀಮ್ ಸ್ವಲ್ಪ ಬೇಕು ಅಂದರೆ ಮೇಲ್ಗಡೆ ಮಾತ್ರ ಕಟ್ ಮಾಡ್ಕೊಂಡು ಮೇಲ್ಗಡೆ ಮಾತ್ರ ಡೆಕೋರೇಷನ್ ಮಾಡಿ. ನಾನಿಲ್ಲಿ 3 ಲೇಯರಷ್ಟು ಕಟ್ ಮಾಡ್ಕೋತಿದ್ದೀನಿ. 3 ಲೇಯರ್ಗೆ ಕ್ರೀಮ್ ಹಾಕಬೇಕು. ಸೊ ನಾನು 3 ಲೇಯರು ನೀಟಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ ಎಷ್ಟು ನೀಟಾಗಿ ಕಟ್ ಆಗಿದೆ ಅಂತ. ಸೊ ನಾನಿವಾಗ ಏನು ಕ್ರೀಮ್ ರೆಡಿ ಮಾಡ್ಕೊಂಡಿದ್ನೋ ಅದನ್ನು ಒಂದು ಕವರಲ್ಲಿ ಹಾಕಿ ನೀಟಾಗಿ ಆ ಲೇಯರ್ಸ್ಗೆಲ್ಲ ಕ್ರೀಮ್ ಹಾಕಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಈ ಕವರೆಲ್ಲ ನಿಮಗೆ ಕೇಕ್ ಶಾಪಲ್ಲೂ ಸಿಗುತ್ತೆ. ನಿಮಗೆ ಏನು ಕವರ್ ಬೇಕು ಅಂತಲೇ ಇಲ್ಲ, ಹಾಗೇ ನೀವು ಒಂದು ಶಾರ್ಪ್ ನೈಫ್ ಇದ್ದರೆ ಅದರಲ್ಲೇ ನೀವು ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೋದು. ನಾನೇನು ಶುಗರ್ ರೆಡಿ ಮಾಡ್ಕೊಂಡಿದ್ದೀನೋ ಆ ಶುಗರ್ನ ಫಸ್ಟು ಹಾಕಿ, ನಿಮಗೆ ತುಂಬ ಶುಗರ್ ಬೇಕು ಅಂದರೆ ತುಂಬ ಹಾಕಿ. ನಾನಿಲ್ಲಿ ಸ್ವಲ್ಪ ನಮ್ಮ ಮನೇಲಿ ಎಲ್ಲರಿಗೂ ಶುಗರ್ ಇಷ್ಟ. ಸೊ ದಟ್ ನಾನು ಸ್ವಲ್ಪ ಜಾಸ್ತಿ ಶುಗರ್ ಕೋಟಿಂಗ್ ಮಾಡ್ಕೋತಾ ಇದ್ದೀನಿ. ಅದಾದಮೇಲೆ ಏನು ಕ್ರೀಮ್ ರೆಡಿ ಮಾಡ್ಕೊಂಡಿದ್ವೋ ಅದನ್ನು ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ನೀವು ಸ್ಪೂನಲ್ಲಿ ಬೇಕಾದ್ರೆ ಸ್ಪೂನಲ್ಲೂ ಸ್ಪ್ರೆಡ್ ಮಾಡ್ಕೋಬೋದು, ಇಲ್ಲಾಂದರೆ ನೈಫಲ್ಲೂ ಮಾಡ್ಕೋಬೋದು. ನಾನಿಲ್ಲಿ ನೈಫ್ ಅಂದರೆ ಸ್ವಲ್ಪ ದೊಡ್ಡದಿರತ್ತಲ್ಲ, ಅದಕ್ಕೆ ನಾನು ನೈಫಿಂದ ಯೂಸ್ ಮಾಡಿಕೊಂಡು ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ನಾನಿಲ್ಲಿ ಜೆಲ್ ಯೂಸ್ ಮಾಡ್ತಾಯಿದ್ದೀನಿ, ಪೈನಾಪಲ್ ಜೆಲ್ಲು. ಇದು ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಇದೂ ಅಷ್ಟೇ ನೀಟಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಸ್ಪ್ರೆಡ್ ಆದಮೇಲೆ ಮತ್ತೆ ಇನ್ನೊಂದು ಲೇಯರ್ ಇಟ್ಟು ಅದಕ್ಕೂ ಕೂಡ ಶುಗರ್ ಕೋಟಿಂಗ್ ಮಾಡಿ ಸೇಮ್ ನಾವೇನು ಕ್ರೀಮ್ ಸ್ಪ್ರೆಡ್ ಮಾಡ್ಕೊಂಡಿದ್ವೋ ಆ ಕ್ರೀಮ್ನ ಸ್ಪ್ರೆಡ್ ಮಾಡಿಕೊಂಡು ನಿಮಗೆ ಜೆಲ್ ಹಾಕಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಫೈನಲ್ ಆಗಷ್ಟೇ ರಿಮೈನಿಂಗ್ ಶುಗರ್ ಎಲ್ಲ ಹಾಕಿ. ಆ್ಯಂಡ್ ಕ್ರೀಮ್ ಫುಲ್ ಹಾಕಬೇಡಿ, ಸ್ವಲ್ಪ ಇಟ್ಕೊಳ್ಳಿ. ಬಿಕಾಸ್ ಮತ್ತೆ ಮೇಲ್ಗಡೆ ನಮಗೆ ಡಿಸೈನ್ ಮಾಡೋಕ್ಕೆ ಬೇಕಾಗತ್ತೆ. ನೋಡಿ
ನೀಟಾಗಿ ಇವಾಗ ರೆಡಿ ಆಗಿದೆ. ಇವಾಗ ನೀಟಾಗಿ ಶೇಪ್ ಮಾಡ್ಕೊಳ್ಳೋಣ. ಎಲ್ಲಿ ಕ್ರೀಮ್ ಜಾಸ್ತಿ ಆಗಿದೆ ಅಲ್ಲಿಂದ ಕ್ರೀಮ್ ತೆಗೆದು ಸೈಡಲ್ಲೆಲ್ಲ ನೀಟಾಗಿ ಕೋಟ್ ಮಾಡ್ಕೊಳ್ಳೋಣ. ಆ್ಯಂಡ್ ನಾನು ಇನ್ನೊಂದು ಇಲ್ಲಿ ಮೇಲ್ಗಡೆ ಡಿಸೈನ್ಗೆ ನಾನು ಇಲ್ಲಿ ಮಿಲ್ಕಿ ಬಾರ್ ಚಾಕ್ಲೇಟ್ ತೊಗೊಂಡಿದ್ದೀನಿ. ಇದು 1/2 ಕಪ್ ಅಷ್ಟು ತೊಗೊಂಡಿದ್ದೀನಿ. ಅದಾದಮೇಲೆ ರಿಮೈನಿಂಗ್ ಏನಿರುತ್ತೆ ಕ್ರೀಮು ಅದನ್ನು ಒಂದು ಬೌಲಲ್ಲಿ ಹಾಕಿ ಅದನ್ನು ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಳ್ಳೋಣ ಕ್ರೀಮ್ನ. ಅದು ಕರಗಬೇಕು ಕ್ರೀಮು. ಆ ಕ್ರೀಮಲ್ಲೇ ನಾನು ಚಾಕ್ಲೇಟ್ನ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. 2 ಹಾಕಿರೋದ್ರಿಂದ ಒಂಥರ ತಿಕ್ ಕನ್ಸಿಸ್ಟೆನ್ಸಿ ಬಂದಿದೆ. ನಿಮಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ ಮಾಡ್ಕೊಳ್ಬೋದು. ನಾನಿಲ್ಲಿ ಎಲ್ಲ ಕಲರ್ಸು ಯೂಸ್ ಮಾಡ್ತಿದ್ದೀನಿ. ಬ್ಲೂ, ಗ್ರೀನ್, ರೆಡ್, ಪಿಂಕ್ ಎಲ್ಲ ಯೂಸ್ ಮಾಡ್ಕೊತೀನಿ. ಇದು ಕಲರ್ ಸಿಗುತ್ತೆ ನಿಮಗೆ, ಕೇಕ್ ಕಲರ್ ಅಂದರೆ ಕೊಡ್ತಾರೆ. ಇದನ್ನು ಏನು ಲಿಕ್ವಿಡ್ ಟೈಪ್ ಮಾಡ್ಕೊಂಡಿದ್ದೀವೋ ಅದಕ್ಕೆ ಒಂದೊಂದೇ ಡ್ರಾಪ್ಸ್ ಹಾಕಿ ಇವಾಗ ನೀಟಾಗಿ ಇದ್ರ ಮೇಲೆ ಹಾಕಿದರೆ ನಿಮಗೆ ಎಲ್ಲ ಕಲರ್ಸ್ದು ನೀಟಾಗಿ ಸ್ಪ್ರೆಡ್ ಆಗುತ್ತೆ. ನೀವು ಇದೇ ಥರ ಮಾಡ್ಕೋಬೇಕು ಅಂತ ಏನಿಲ್ಲ, ನಿಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು. ನಾನು ಕೊನೆಯಲ್ಲಿ ನಿಮಗೆ ಫೋಟೋ ಅಟ್ಯಾಚ್ ಮಾಡಿರ್ತೀನಿ ನೋಡಿ, ನಾನು ಯಾವ ಫ್ಲೇವರ್ಸ್ ಮಾಡಿದ್ದೀನಿ ಅಂತ, ಯಾವ ಡಿಸೈನ್ ಮಾಡಿದ್ದೀನಿ ಅಂತ. ಇವಾಗ ನೀಟಾಗಿ ಹಿಂಗೆ ಎಲ್ಲ ಸುತ್ತಲೂ ಸ್ಪ್ರೆಡ್ ಮಾಡ್ಕೊಳ್ಳೋಣ. ನೀಟಾಗಿ ಸ್ಪೂನಲ್ಲಿ ಸೈಡೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ. ಆ್ಯಂಡ್ ನಾನು ಇದನ್ನು ಏನು ರಿಮೈನಿಂಗ್ ಕ್ರೀಮ್ ಉಳಿದಿತ್ತೋ ಅದರಲ್ಲಿ ಡಿಸೈನ್ ಮಾಡ್ತಾಯಿದ್ದೀನಿ. ಈ ಥರ ಡಿಸೈನ್ ನಿಮಗೆ ಬೇಕು ಅಂದರೆ ನೀವು ಬೇಕ್ರಿಗೆ ಹೋದರೆ ಎಲ್ಲ ವೆರೈಟೀಸು ಫ್ಲವರ್ಸು ನೀವು ರೋಸಸ್ದು ಎಲ್ಲ ಥರದ್ದು ನಿಮಗೆ ಸಿಗತ್ತೆ. ನಿಮಗೆ ಏನಾದ್ರು ಕಲರ್ಸ್ ಬೇಕು ಅಂದರೆ ಯಾವ್ದಾದ್ರು ಕಲರ್ ಹಾಕಿ ಅದೇ ಕ್ರೀಮಿಗೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಈ ಥರ ಮಾಡ್ಕೋಬೋದು. ನಾನು ಇಲ್ಲಿ ಸಿಂಪಲ್ಲಾಗಿ ಬರೀ ಇದು ಸೈಡ್ ಡಿಸೈನ್ ಮಾತ್ರ ಮಾಡ್ಕೊಂಡಿದ್ದೀನಿ. ನಿಮಗೆ ಬೇಕು ಅಂದರೆ ಮೇಲ್ಗಡೆ ಎಲ್ಲ ಫ್ಲವರ್ಸ್ ಎಲ್ಲ ರೆಡಿ ಮಾಡ್ಕೋಬೋದು, ಅದು ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ ನಮ್ಮದು ಫೈನಲ್ ಔಟ್ಲುಕ್ ಕೇಕ್ದು ಈ ಥರ ಇದೆ. ನೀವು ಯಾವ ಥರನಾದ್ರು ಮೇಲ್ಗಡೆ ಡಿಸೈನ್ ಮಾಡ್ಕೋಬೋದು. ನೋಡಿ ಇಲ್ಲಿ ಮೇಲ್ಗಡೆ ಡಿಸೈನ್ ಮಾಡಿರೋ ಕೇಕೆಲ್ಲ ನಿಮಗೆ ಇದು ಚಾಕ್ಲೇಟಲ್ಲಿ ಮಾಡಿರೋ ಕೇಕು. ನಿಮಗೆ ಯಾಕೆ ಕೇಕ್ ಇಷ್ಟ ಆಯಿತು ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ನಿಮ್ಮ ಸಪೋರ್ಟು ನನಗೂ ನನ್ನ ಅಕ್ಕಂಗೂ ತುಂಬ ಮುಖ್ಯ. ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ವೆರೈಟಿ ಕುಕ್ಕಿಂಗ್ ವ್ಲಾಗ್ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಅಸ್. ಬಾಯ್. ಟೇಕ್ ಕೇರ್.